ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಈ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಇದರ ನೇತೃತ್ವವನ್ನ ಬಿಕೆ ಸಿಂಗ್ ವಹಿಸಿಕೊಂಡಿದ್ದಾರೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಸುಪರ್ದಿಗೆ ತೆಗೆದುಕೊಂಡಂತಹ ಬಿಕೆ ಸಿಂಗ್ ಈಗ ಸೂರಜ್ ರೇವಣ್ಣ ಪ್ರಕರಣದಲ್ಲೂ ಕೂಡ ಈ ಕೇಸನ್ನ ತಮ್ಮ ಹೆಗಲಿಗೆ ವಹಿಸಿಕೊಂಡಿದ್ದಾರೆ. ಪ್ರಜ್ವಲ್ ಪ್ರಕರಣದ ಹೊಣೆಯನ್ನು ಹೊತ್ತಿದ್ದ ಬಿಕೆ ಸಿಂಗ್, ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ಕೂಡ ನೇಮಕ ಆಗಿದ್ದಾರೆ. ಈ ಐಒಗಳ ತಂಡದಲ್ಲಿ ಸೂರಜ್ ರೇವಣ್ಣ ಕೇಸ್ ಸಿಐಡಿಗೆ ವರ್ಗಾವಣೆ ಆಗಿದೆ. ಬಿಕೆ ಸಿಂಗ್ ಹೆಗಲಿಗೆ ಸೂರಜ್ ರೇವಣ್ಣ ಕೇಸ್. ಪ್ರಜ್ವಲ್ ಪ್ರಕರಣದ ಹೊಣೆ ಹೊತ್ತಿರುವ ಬಿಕೆ ಸಿಂಗ್ ಈಗ ಸೂರಜ್ ರೇವಣ್ಣ ಪ್ರಕರಣದ ಹೊಣೆಯನ್ನು ಕೂಡ ಹೊತ್ಕೊಂಡಿದ್ದಾರೆ. ಆ ಮೂಲಕ ಇವರು ಇದರ ತನಿಖೆಯನ್ನ ಮಾಡ್ತಾರೆ. ಆಲ್ರೆಡಿ ಸಂತ್ರಸ್ತ ದೂರು ಕೊಟ್ಟಿದ್ದಾನೆ, ಕೆಲ ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾನೆ. ಪೊಲೀಸರು ಆತನನ್ನ ಈಗ ಅಜ್ಞಾತ ಸ್ಥಳದಲ್ಲಿ ಆತನನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸೂರಜ್ ರೇವಣ್ಣ ಅವರ ಬಂಧನವೂ ಕೂಡ ಆಗಿದೆ. ಪೊಲೀಸರ ಕಸ್ಟಡಿಯಲ್ಲಿ ಸೂರಜ್ ರೇವಣ್ಣ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ನಿನ್ನೆ ಇಡೀ ರಾತ್ರಿ ವಿಚಾರಣೆಯನ್ನ ಎದುರಿಸಿದ ಸೂರಜ್ ರೇವಣ್ಣ ಇವತ್ತು ಬೆಳಿಗ್ಗೆ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡ್ರು. ಯಾವಾಗ ಸೂರಜ್ ರೇವಣ್ಣ ಅವರ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂತು, ಆಗ ನೇರವಾಗಿ ಅವರು ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ಹೋಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೆ ಅವರ ಮೇಲೆ ಈ ಸಂತ್ರಸ್ತ ಏನು ಆರೋಪ ಮಾಡಿದ್ನಲ್ಲ ಆತ ಹಣಕಾಮಿಷ ಒಡ್ಡಿದ್ದ ಅನ್ನೋ ಕಾರಣಕ್ಕೋಸ್ಕರ ದೂರು ಕೊಡೋದಕ್ಕೆ ಹೋಗಿದ್ರು. ಇದೆಲ್ಲವೂ ಕೂಡ ಈಗ ತನಿಖೆಯ ಭಾಗವಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಬಿಕೆ ಸಿಂಗ್ ಸೂರಜ್ ರೇವಣ್ಣ ಪ್ರಕರಣವನ್ನ ಈಗ ಹೊಣೆ ಹೊತ್ಕೊಂಡಿದ್ದಾರೆ, ವಿಚಾರಣೆ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಕೂಡ ಸದ್ಯಕ್ಕೆ ಆರಂಭದ ಹಂತ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ತನಿಖೆ ಹೇಗೆ ಸಾಗ್ತಾ ಇದೆ, ಏನಾದ್ರೂ ಪ್ರೈಮರಿ ಮಾಹಿತಿ ಏನಿದೆ ಈ ಹೊತ್ತಿಗೆ? ಅಂಡ್ ಬಿಕೆ ಸಿಂಗ್ ಇಸ್ ನೋನ್ ಆಸ್ ವೆರಿ ಎಫಿಷಿಯಂಟ್ ಆಫೀಸರ್ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಈ ಥರದ ಪ್ರಕರಣಗಳಲ್ಲಂತೂ. ಎಸ್ ಮಾದೇಶ್. ಖಂಡಿತ ಶ್ರೀಲಕ್ಷ್ಮಿ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಇದೇ ಹಿರಿಯ ಅಧಿಕಾರಿಯಾಗಿರುವಂತಹ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಫಾರ್ಮ್ ಆಗಿತ್ತು. ನೀವು ನೋಡಿರ್ಬೋದು, ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಅಂತೇಳಿ 2-3 ಸಾರಿ ಆತನನ್ನು ಕಸ್ಟಡಿಗೆ ಪಡೆಯೋದು, ವಿಚಾರಣೆ ಮಾಡೋದು ಮಾಡಿತ್ತು. ಈಗ ಆ ಒಂದು ಅಂದರೆ ಈಗ ಸೂರಜ್ ರೇವಣ್ಣ ಅವರ ಕೇಸನ್ನು ಕೂಡ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ಟೀಮನ್ನು ಫಾರ್ಮ್ ಮಾಡೋದಕ್ಕೆ ಈಗಾಗಲೇ ಗೃಹ ಸಚಿವರು ಆದೇಶವನ್ನು ನೀಡುವಂಥ ಕೆಲಸವನ್ನು ಮಾಡಿದ್ರು. ಅವರ ಕೆಳಗಡೆ ಡಿಐಜಿ ಒಬ್ಬರನ್ನು ಕೂಡ ನೇಮಕ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಈ ಎಲ್ಲ ಅಧಿಕಾರಿಗಳು ಈಗಾಗಲೇ ಹೊಳೆನರಸೀಪುರದಲ್ಲಿ ಏನು ಪ್ರಕರಣ ದಾಖಲಾಗಿತ್ತು ಅಲ್ಲಿಂದ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಪಡೆದಿದ್ದಾರೆ. ಈಗಾಗಲೇ ಸೂರಜ್ ರೇವಣ್ಣ ಅವರ ಮೊಬೈಲನ್ನು ವಶಪಡೆದು ಇಂಚಿಂಚು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ಸಂತ್ರಸ್ತನನ್ನು ಕರೆತಂದು ಈಗಾಗಲೇ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಆತನನ್ನು ವಿಚಾರಣೆ ಮಾಡಿ ಆತನಿಂದ ಪ್ರಾಥಮಿಕ ಹಂತದ ಮಾಹಿತಿಗಳು ಏನೆಲ್ಲ ಇದೆ ಅದನ್ನು ಕೂಡ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಕೂಡ ಇದೆ. ಇಲ್ಲಿ ಸಂತ್ರಸ್ತ ಸೂರಜ್ ರೇವಣ್ಣ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಸದ್ದು ಮಾಡ್ತಿದೆ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಎಲ್ಲವೂ ಕೂಡ ಈಗ ಪ್ರಾಥಮಿಕ ಹಂತದ ತನಿಖೆ ನಡೀತಿದೆ. ಒಂದ್ ಕಡೆ ಸಂತ್ರಸ್ತನ ವಿಚಾರಣೆ ನಡೀತಿದೆ, ಅಲ್ಲಿ ಏನೆಲ್ಲ ಪ್ರೊಸೀಜರ್ ಆಗಬೇಕು ಅದಾಗ್ತಿದೆ. ಮತ್ತೊಂದ್ ಕಡೆ ಸೂರಜ್ ರೇವಣ್ಣನ ಅರೆಸ್ಟ್ ಮಾಡಿಬಿಟ್ಟು ಆತನನ್ನ ಕರೆತಂದು ಬರ್ತಿದ್ದಾರೆ. ಇಲ್ಲಿ ಈಗ ಡಿಫ್ರೆನ್ಸ್ ಏನು ಅಂತಂದ್ರೆ ಇಷ್ಟು ಗಂಟೆಗಳ ಕಾಲ ಹೊಳೆನರಸೀಪುರ ಪೊಲೀಸರು ಮಾತ್ರ ಈ ಒಂದು ತನಿಖೆ ನಡೆಸಿದ್ರು. ಈಗ ಅಫಿಷಿಯಲ್ ಆಗಿ ಗೃಹ ಸಚಿವರು ಸಿಐಡಿಗೆ ಅಂದ್ರೆ SITಗೆ ಈ ಒಂದು ಕೇಸನ್ನು ವರ್ಗಾವಣೆಯನ್ನು ಮಾಡಿದ್ದಾರೆ ಸಿಐಡಿಗೆ. ಅಲ್ಲಿಂದ ಈಗ ಆ ಅಧಿಕಾರಿಗಳು ಈ ಒಂದು ಕೇಸ್ನ ತನಿಖೆ ಮಾಡಲಿದ್ದಾರೆ. ಈಗಾಗಲೇ ಸೂರಜ್ ರೇವಣ್ಣ ಅವರ ಮೊಬೈಲ್ ಅನ್ನ ವಶಪಡೆದು ಅಲ್ಲಿ ಒಂದಷ್ಟು ವಿಚಾರಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ದೂರು ಕೊಟ್ಟಿದ್ದಂತಹ ಸಂತ್ರಸ್ತ ಕೆಲವೊಂದು ಚಾಟಿಂಗ್ ಲಿಸ್ಟ್ಗಳನ್ನು ಕಳಿಸೋದ್ರ ಜೊತೆಗೆ ವಾಟ್ಸಪ್ನಲ್ಲಿ ಏನೆಲ್ಲ ಚಾಟ್ ನಡೆದಿತ್ತು, ಸೂರಜ್ ರೇವಣ್ಣ ಮತ್ತು ಸಂತ್ರಸ್ತರ ನಡುವೆ ಏನೆಲ್ಲ ನಡೆದಿತ್ತು ಅಂತೇಳಿ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನು ಏನು ಪ್ರೊವೈಡ್ ಮಾಡಿದ್ದಾರೆ. ಅವೆಲ್ಲದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಏನಿದೆ ಅದನ್ನು ಇದು ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಜೊತೆಗೆ ಇವರಿಬ್ಬರಿಗೂ ಕೂಡ ಎಷ್ಟು ತಿಂಗಳುಗಳಿಂದ ಪರಿಚಯ ಇತ್ತು, ನಿಜವಾ ಇದು ಆರೋಪನ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಂತಹ ಸೂರಜ್ ರೇವಣ್ಣ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತೇಳಿ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಈ ಒಂದು ಕೇಸ್ನಲ್ಲಿ
ಟೆಕ್ನಿಕಲ್ ಎವಿಡೆನ್ಸ್ಗಳು ತುಂಬ ಮುಖ್ಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಮೆಡಿಕಲ್ ಟೆಸ್ಟ್ ತುಂಬ ಮುಖ್ಯವಾಗುತ್ತೆ. ಈಗಾಗಲೇ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ ಮುಗಿಸಿದೆ. ಈಗ ಆತನನ್ನು ಅಂದರೆ ಸೂರಜ್ ರೇವಣ್ಣನ ಬೆಂಗಳೂರಿಗೆ ಕರೆತರ್ತಾರೆ. ಕರೆತಂದ ಮೇಲೆ ಆತನನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಇಬ್ಬರನ್ನು ಕೂಡ ಮೆಡಿಕಲ್ ಟೆಸ್ಟ್ ಕಳಿಸಿದ ಮೇಲೆ FSLಗೂ ಕೂಡ ಒಂದಷ್ಟು ರಿಪೋರ್ಟ್ಗಳು ಕೂಡ ಹೋಗುತ್ತೆ. ಅದಾದಮೇಲೆ ಈ ಕೇಸ್ನಲ್ಲಿ ಒಂದಷ್ಟು ಎವಿಡೆನ್ಸ್ಗಳು ಏನು ಇಂಪಾರ್ಟೆಂಟ್ ಆಗುತ್ತೆ, ಟೆಕ್ನಿಕಲ್ ಎವಿಡೆನ್ಸ್ಗಳು. ಅದಾದಮೇಲೆ ತನಿಖೆ ಒಂದಷ್ಟು ಸ್ಟ್ರಾಂಗ್ ಆಗಿ ಮುಂದೋಗುವಂಥ ಸಾಧ್ಯತೆ ಕೂಡ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಈ ಒಂದು ಕಾಮಕಾಂಡದ ಸುಳಿಯಲ್ಲಿ ಸೂರಜ್ ರೇವಣ್ಣ ಲಾಕ್ ಆಗಿರ್ತಕ್ಕಂಥದ್ದು. ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ಈತನಿಗೆ ಡ್ರಿಲ್ ಮಾಡಿದ್ದಾರೆ. ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ನೆನ್ನೆ ರಾತ್ರಿ